ಹಾಯ್ ಫ್ರೆಂಡ್ಸ್, ತುಂಬ ಜನ ಇದು ಪ್ರಾಜೆಕ್ಟ್ ಇಂಪೋರ್ಟ್ ಆಗ್ತಾ ಇಲ್ಲ, ಪ್ರಾಜೆಕ್ಟ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಕರೆಕ್ಟಾಗಿ ಕೆಲಸ ಮಾಡ್ತೀರಾ. ಇಲ್ಲಿ ಡೌನ್ಲೋಡ್ ಅಂತ ಪ್ರಾಜೆಕ್ಟ್ ಲಿಂಕ್ ಅಂತ ಇದೆಯಲ್ಲ, ಕೆಳಗಡೆ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ, ಹೌದಾ. ಈ ಥರ ಬಂದಾಗ ನೀವು ಸಿಂಪಲಾಗಿ ಮಾಡಬೇಕಾಗಿದ್ದು ಏನಿಲ್ಲ. ಸಿಂಪಲಾಗಿ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಪಿ ಲಿಂಕ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಕಾಪಿ ಲಿಂಕ್ ಆಗುತ್ತೆ. ಅಥವಾ ಇಲ್ಲಿ ಶೇರ್ ಬಟನ್ ಅಂತ ಆಪ್ಷನ್ ಇದೆಯಲ್ಲ, ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕಾಪಿ ಲಿಂಕ್ ಅಂತ ಇದೆಯಲ್ಲ, ಸೊ ಇಲ್ಲಿ ಆದರೂ ಕಾಪಿ ಮಾಡ್ಕೋಬಹುದು. ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಮಾಡ್ಬೋದು, ಎರಡು ಮಾಡುವಂಥ ಅವಶ್ಯಕತೆ ಏನೂ ಇಲ್ಲ. ಸೊ ಕಾಪಿ ಮಾಡಿರುವಂಥ ಲಿಂಕ್ ಈಗ ನೀವು ವಾಟ್ಸಪ್ಗೆ ಹೋಗಿ, ವಾಟ್ಸಪ್ಗೆ ಹೋಗಿದ ನಂತರ ಯಾವುದಾದ್ರೂ ಒಂದು ನಂಬರ್ಗೆ ಸೆಂಡ್ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಅವರಿಗೆ ಸೆಂಡ್ ಮಾಡ್ತಾಯಿದ್ದೀನಿ, ಓಕೆನಾ. ಈ ರೀತಿಯಲ್ಲಿ ಸೆಂಡ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಸೆಂಡ್ ಮಾಡಿರುವಂಥ ಲಿಂಕ್ ಏನಿರುತ್ತೆ, ಸೊ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ಅಲೈಟ್ ಮೋಷನ್ಗೆ ವಿಡಿಯೋ ಅನ್ನೋದು ಇಂಪೋರ್ಟ್ ಆಗುತ್ತೆ. ಇಂಪೋರ್ಟ್ ಪ್ರಾಬ್ಲಮ್ ಅಂತ ಯಾವುದೇ ಸಮಸ್ಯೆ ಅನ್ನೋದು ಬರೋದಿಲ್ಲ. ಇವಾಗಲೂ ಕೂಡ ನಿಮಗೆ ಇಂಪೋರ್ಟ್ ಪ್ರಾಬ್ಲಮ್ ಬಂತು ಅಂತಂದರೆ ನೀವು ಸೆಟ್ಟಿಂಗಲ್ಲಿ ಹೋಗಿ ಚೇಂಜಸ್ ಮಾಡಬೇಕಾಗುತ್ತೆ. ಆ ಚೇಂಜಸ್ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದು ಈಗ ನೆಕ್ಸ್ಟ್ ಹೇಳ್ತೀನಲ್ಲ, ಸೊ ಅದನ್ನು ನೀವು ಸ್ಕಿಪ್ ಮಾಡದೆ ನೋಡಬೇಕು. ಒಂದು ವೇಳೆ ನಿಮ್ಮ ವಿಡಿಯೋ ಆಲ್ರೆಡಿ ಇಂಪೋರ್ಟ್ ಆಯಿತು ಅಂತಂದರೆ ಈ ವಿಡಿಯೋ ಇಲ್ಲಿಗೆ ಸ್ಕಿಪ್ ಮಾಡಿ. ಒಂದು ವೇಳೆ ಇಂಪೋರ್ಟ್ ಪ್ರಾಬ್ಲಮ್ ಇನ್ನೂ ಬರ್ತಾ ಇದೆ ಅಂತಂದರೆ ಈಗ ಹೇಳ್ತಾ ಇರುವಂತಹ ಒಂದು ಪ್ರಾಸೆಸ್ ಏನಿದೆ, ಸೊ ಅದನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗುತ್ತೆ. ಅರ್ಥ ಆಗ್ತಾ ಇದೆನಾ? ಸೊ ನೆಕ್ಸ್ಟ್ ಇದನ್ನು ಮಾಡಿ.